ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿ ವರ್ಷನೂ ಕೂಡ ಕರ್ನಾಟಕ ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಆನ್ಲೈನಲ್ಲಿ ಕರೀತಾರೆ. ಸೊ ಅದೇ ರೀತಿ ಈ ವರ್ಷನೂ ಕೂಡ ಕರೆದಿದ್ದಾರೆ, ಪ್ರತಿ ವರ್ಷನೂ ಕೂಡ ಕರೀತಾರೆ. ಅದೇ ರೀತಿ ಎಷ್ಟೋ ಡಿಸ್ಟಿಕ್ಗಳಿಗೆ ಆಲ್ರೆಡಿ ಇವಾಗ ಕರೆದಾಗಿದೆ. ಆನ್ಲೈನಲ್ಲಿ ಅರ್ಜಿ ಕೂಡ ಸ್ಟಾರ್ಟ್ ಆಗಿ ಎಷ್ಟೋ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಇನ್ನೆಷ್ಟೋ ಜನ ಏನಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಅವ್ರ ಹತ್ರ ಟೈಲರಿಂಗ್ ಸರ್ಟಿಫಿಕೇಟ್ ಅಂದ್ರೆ ಹೊಲಿಗೆ ಪ್ರಮಾಣ ಪತ್ರ ಇರಲ್ಲ. ಸೊ ಹೊಲಿಗೆ ಪ್ರಮಾಣ ಪತ್ರ ಇಲ್ಲ ಅಂತಂದ್ರೆ ನಾವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗಲ್ಲ. ಸೊ ಇಂಥ ಮಹಿಳೆಯರಿಗೆ ಇದು ಒಂದು ಸುವರ್ಣಾವಕಾಶ ಅಂತಾನೆ ನಾನು ಹೇಳ್ತೀನಿ ನಿಮಗೆ. ಯಾಕಂತಂದ್ರೆ ಎಷ್ಟೋ ಜನರದ ಹತ್ರ ಸರ್ಟಿಫಿಕೇಟ್ ಇಲ್ಲದೆ ನೀವು ಅರ್ಜಿಯನ್ನು ಹಾಕಲ್ಲ, ಮತ್ತೆ ನಿಮಗೆ ಫ್ರೀ ಮಷೀನು ಕೂಡ ಸಿಗಲ್ಲ. ಸೊ ಅಂಥವ್ರೇನೆಲ್ಲ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ ಅಂದ್ರೆ ಹೊಲಿಗೆ ಪ್ರಮಾಣ ಪತ್ರವನ್ನು ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ. ಸೊ ಅದರಿಂದ ನೀವು ಏನಂತ ಅಂದ್ರೆ ನಿಮ್ಮ ಉಚಿತ ಹೊಲಿಗೆ ಯಂತ್ರವನ್ನು ನೀವು ಅರ್ಜಿಯನ್ನ ಅಪ್ಲಿಕೇಶನ್ ಹಾಕಿ ನೀವು ಫ್ರೀ ಟೈಲರಿಂಗ್ ಮಷಿನ್ ನ ಪಡ್ಕೊಳ್ಬಹುದು. ಸೊ ಇದನ್ನ ಯಾವ ರೀತಿ ನೀವು ಸರ್ಟಿಫಿಕೇಟ್ ನ ಪಡ್ಕೊಳ್ಬೇಕಂತಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಿಮ್ದು ಒಂದು ಆಧಾರ್ ಕಾರ್ಡು, ಇಮೇಲ್ ID, ಫೋನ್ ನಂಬರ್ ಇಷ್ಟನ್ನ ನಾನು ಇಲ್ಲಿ ಕಾಣಿಸ್ತಿದೆ ಅಲ್ಲ ಸ್ಕ್ರೀನ್ ಮೇಲೆ, ಈ ನಂಬರ್ಗೆ ನೀವು ಕಳಿಸಿದ್ರೆ ಸಾಕು. ಜಸ್ಟ್ 500 ರೂಪೀಸ್ ನಲ್ಲಿ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ ನಾನು ರೆಡಿ ಮಾಡಿ ಕೊಡ್ತೀನಿ. ಇದು ಬಂದ್ಬಿಟ್ಟು ಸೆಂಟ್ರಲ್ ಆಗಲಿ ಅಂದ್ರೆ ಕೇಂದ್ರ ಸರ್ಕಾರದಾಗ್ಲಿ ಕರ್ನಾಟಕ ಸರ್ಕಾರದಾಗ್ಲಿ ಹೊಲಿಗೆ ಯಂತ್ರದ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನ ಕರೆದ್ರೆ ನೀವು ಎರಡಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇದು ಎರಡಕ್ಕೂ ಕೂಡ ನಿಮ್ಗೆ ಅನ್ವಯ ಆಗತ್ತೆ. ಮತ್ತೆ ಇದಕ್ಕೆ ಯಾವುದೇ ಎಕ್ಸ್ಪೈರ್ ಡೇಟ್ ಇರಲ್ಲ. ನೀವು ಎಷ್ಟು ವರ್ಷ ಬೇಕಷ್ಟು ಈ ಹೊಲಿಗೆ ಯಂತ್ರನ ಯೂಸ್ ಮಾಡ್ಕೊಳ್ಬಹುದು. ಅಂತಂದ್ರೆ ಎಷ್ಟೋ ಜನ ಅನ್ಕೊಳ್ತೀರಾ ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನಾದ್ರು ಇರುತ್ತೆ 1 ವರ್ಷ, ಆ ರೀತಿ ಎಲ್ಲ ಪರ್ಮನೆಂಟ್ ಸರ್ಟಿಫಿಕೇಟ್ ಆಗಿರುತ್ತೆ. ನೀವು ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಹೊಲಿಗೆ ಮಷಿನ್ ಫ್ರೀ ಕರೆದಾಗ ಈ ಸರ್ಟಿಫಿಕೇಟ್ ನ ನೀವು ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ನಿಮ್ಗೆ ಏನಾದ್ರು ಅವಶ್ಯಕತೆ ಇರೋರು ಅಂದ್ರೆ ನೀಡ್ ಇರೋರು ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ. ಏನಿಲ್ಲ, ನಿಮ್ದು ಆಧಾರ್ ಕಾರ್ಡು, ಇಮೇಲ್ ID, ಪ್ರಾಪರ್ ಆಗಿರೋ ಇಮೇಲ್ ID ಬೇಕು. ಏನಕ್ಕಂತಂದ್ರೆ ಅದಕ್ಕೆ OTP ಎಲ್ಲ ಬರುತ್ತೆ. ಅದೇ ರೀತಿ ನಿಮ್ಗೆ ನಿಮ್ದು ಫೋನ್ ನಂಬರ್ ಬೇಕಾಗಿರುತ್ತೆ. ಸೊ ಈ ಮೂರನ್ನ ನನಗೆ ವಾಟ್ಸಪ್ ಮಾಡಬೇಕಾಗಿರುತ್ತೆ. ಮತ್ತೆ 500 ರೂಪೀಸ್ ಚಾರ್ಜಸ್ ಆಗಿರುತ್ತೆ. ಸೊ ನೀವು ಅವಶ್ಯಕತೆ ಇದ್ದವರು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಎಲ್ಲ ಏನಂತಂದ್ರೆ ನಿಮ್ಮ ಹೊಲಿಗೆ ಸರ್ಟಿಫಿಕೇಟ್ನ ರೆಡಿ ಮಾಡಿ ನಿಮಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ತೀನಿ. ಅದನ್ನು ನೀವು ಒಂದು ಪ್ರಿಂಟ್ ತೆಗೆದು ಲ್ಯಾಮಿನೇಷನ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡು ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಸೊ ಅವಶ್ಯಕತೆ ಇರೋರು ಮಾತ್ರ ನನಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸಿಕ್ಕಾಪಟ್ಟೆ ಎಲ್ಲ ಏನ ಮಾಡ್ಬಿಡ್ತೀರ ಅಂದ್ರೆ ಸುಮ್ಮನೆ ಕಾಲ್ ಮಾಡೆಲ್ಲ ಎನ್ಕ್ವೈರಿ ಆ ರೀತಿ ಏನು ಬೇಡ. ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಬೇಕಂದ್ರೆ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಮಾಡಿ ಒಂದು ಮೆಸೇಜ್ ಮಾಡಿ, ಸರ್ ನಂಗೆ ಸರ್ಟಿಫಿಕೇಟ್ ಬೇಕಾಗಿದೆ ಅಂತ. ಅಂಥವ್ರಿಗೆ ನಾನು ರೆಡಿ ಮಾಡ್ಕೊಡ್ತೀನಿ. ಬಟ್ ಒಂದು ತಿಳ್ಕೊಳ್ಳಿ, 500 ರೂಪೀಸ್ ಫಿಕ್ಸ್ ಆಗಿರುತ್ತೆ. ದಯವಿಟ್ಟು ಎಷ್ಟೋ ಜನ ಸರ್ ಕಮ್ಮಿ ಮಾಡಿ, ಆ ರೀತಿ ಇರಲ್ಲ. ಯಾಕಂತಂದ್ರೆ ನಾವು ಅದರಲ್ಲಿ ತುಂಬಾ ಕೆಲಸ ಇರುತ್ತೆ ಒಂದು ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಅವಶ್ಯಕತೆ ಇರೋರು ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸರ್ಟಿಫಿಕೇಟ್ ಮಾಡ್ಕೊಡ್ತೀನಿ. ಸೊ ಒಂದ್ಸಲ ಸರ್ಟಿಫಿಕೇಟ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟೋ ಸೌಲಭ್ಯಗಳಿರುತ್ತೆ ಇದರಿಂದ. ಅದೇ ಹೇಳ್ತಿದ್ದೀನಿ ಅಲ್ವಾ, ಗೌರ್ಮೆಂಟ್ ಕರ್ನಾಟಕ ಸರ್ಕಾರದಾಗ್ಲಿ ಕೇಂದ್ರ ಸರ್ಕಾರದಾಗ್ಲಿ ಫ್ರೀ ಮಷಿನ್ ಕರೆದಾಗ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಒಂದು ಸರ್ಟಿಫಿಕೇಟ್ ಇಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಿದ್ದೀನಿ. ಎಷ್ಟೋ ಜನ ವಂಚಿತರಾಗಿರ್ತೀರಾ, ಎಲ್ಲ ಕಲ್ತಿರ್ತೀರಾ, ಸರ್ಟಿಫಿಕೇಟ್ ಇಲ್ಲದೆ ವಂಚಿತರಾಗಿರ್ತೀರಾ. ಅಂಥವ್ರಿಗೆ ಇದು ಅಂಥ ಮಹಿಳೆಯರಿಗೆ ಒಂದು ಬೆಸ್ಟ್ ಅಂತ ಹೇಳ್ತಾ, ಸೊ ನನ್ನ ವಾಟ್ಸಪ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಮೇಲೆ ಶೋ ಮಾಡಿದ್ದೀನಿ. ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ನಲ್ಲಿ ನಿಮಗೆ ನಾನು 500 ರೂಪೀಸ್ನಲ್ಲಿ ಸರ್ಟಿಫಿಕೇಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಮತ್ತೇನಾದರೂ ನಿಮಗೆ ಇನ್ಫಾರ್ಮ್ ಬೇಕಿದ್ರೆ ನನ್ನ ಈ ಏನಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದಕ್ಕೂ ರಿಪ್ಲೈ ಮಾಡ್ತೀನಿ. ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದರಲ್ಲೂ ಕೂಡ ಮೆಸೇಜ್ ಹಾಕಿ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.